ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ವಿಜಯನಗರ ಪರವಾಗಿ ವರುಣ ದೇವರಂತ ಮನುಷ್ಯ MLA ನಮ್ಮ ವಿಜಯನಗರದಲ್ಲಿ ರಸ್ತೆಗಳು ತುಂಬಾ ಇದೆ. ಇವಾಗ ಆಗಿರೋದಕ್ಕೆ ನಮಗೆ ಭಾರಿ ಸಂತೋಷ ಆಗಿದೆ. மாரியம்மன் கோவில், இந்த கோவில்ல வந்துட்டு நவராத்திரிக்கு தினநித்திய அலங்காரம் நடக்குது. ಚಿನಕೋಟ ಪಂಚಾಯಿತಿ ವಿಜಯನಗರ ಗ್ರಾಮ ಸದಸ್ಯರ ಕವಿತಾ ವರುಣ್, ನಮ್ಮ ಜನಪ್ರಿಯ ಶಾಸಕರು ಹಾಗೂ KUIDFC ಕರ್ನಾಟಕ ಚೇರ್ಮನ್ SN ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ವಿಜಯನಗರ ಪರವಾಗಿ ವರುಣ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ರಸ್ತೆಗಳನ್ನು ಹಾಕಿಕೊಟ್ಟಿದ್ದಕ್ಕೆ ಮತ್ತೊಂದು ಧನ್ಯವಾದವನ್ನು ಹೇಳುತ್ತೇನೆ. ನಮಗೆ ಸಮಸ್ಯೆ ಇದ್ದಿದ್ದು 7ನೇ ಕ್ರಾಸು ಮತ್ತು 5ನೇ ಕ್ರಾಸು. ಬಟ್ ಇದು ರೋಡ್ ತುಂಬಾ ಕಿತ್ತೋಗಿತ್ತು, ತುಂಬಾ ಅಧ್ವಾನವಾಗಿತ್ತು. ಜನಗಳು ಕೂಡ ಅಷ್ಟೇ ಶಾಪ ಆಗ್ತಾ ಇದ್ರು, ಆ ರೋಡ್ಗಳಲ್ಲಿ ಹೋಗೋವಾಗೆಲ್ಲ ಶಾಪ ಆಗ್ತಾ ಇದ್ರು. ಈ ಒಂದು ಅದಕ್ಕೆ ನಾವು ಇವಾಗ CC ರಸ್ತೆ ಮಾಡಿರೋದ್ರಿಂದ ಜನಗಳಲ್ಲಿ ತುಂಬಾ ತೃಪ್ತಿ ಆಗಿದೆ. ಜನಗಳಿಗೂ ಭಾಳ ನಮಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ, ಉತ್ತಮವಾದ ಕೆಲಸ ಮಾಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮಗೆ ದೇವರಂತ ಮನುಷ್ಯ MLA ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬರಿಗೂ ಮರ್ಯಾದೆ ಕೊಟ್ಕೊಂಡು ಇದುವರೆಗೂ ಎಷ್ಟೋ ಸಹಾಯ ಮಾಡಿದ್ದಾರೆ ನಮಗೆ. ಸೊ ಅವರು ಬಂದ್ಬಿಟ್ಟು ಇನ್ನೂ ನಮ್ಮ ವಿಜಯನಗರದಲ್ಲಿ ರಸ್ತೆಗಳು ತುಂಬಾ ಇದೆ. ಇವಾಗ ಆಗಿರೋದಕ್ಕೆ ನಮಗೆ ಭಾರಿ ಸಂತೋಷ ಆಗಿದೆ. ಆದ್ರೆ ಇನ್ನೂ ತುಂಬಾ ರಸ್ತೆಗಳು ಇರೋದ್ರಿಂದ ದಯವಿಟ್ಟು ಈ ಒಂದು ರಸ್ತೆಗಳು ಪ್ಲಸ್ ಹೈಮಾಸ್ಕ್ ಲೈಟ್ ಬೇರೆ, ಈ ಒಂದು ಊರಿನಲ್ಲಿ ತುಂಬಾ ಕತ್ಲಲ್ಲಿದ್ದೀವಿ, ಹೈಮಾಸ್ಕ್ ಲೈಟ್ ಬೇರೆ ಕೇಳಿದ್ದೀವಿ. ನಾವೀಗ ಅರ್ಜಿ ಮುಖಾಂತರ ತಿಳಿಸಿದ್ದೀನಿ ಸಾಹೇಬರಿಗೆ, ಅವರು ದಯವಿಟ್ಟು ಹೈಮಾಸ್ಕ್ ಲೈಟ್ಗಳನ್ನ ಹಾಕ್ಕೊಡ್ಬೇಕು ಅಂತೇಳಿ ಈ ದಿನಗಳಲ್ಲಿ ಕೇಳ್ಕೊತಾ, ಈಗ ನಡೆದಿರ್ತಕ್ಕಂಥ ಈ ಒಂದು 2 ಮುಖ್ಯವಾದ ರಸ್ತೆಗಳನ್ನ ರೈಲ್ವೆಗೆ ಹೋಗುವಂಥವ್ರು ಮತ್ತೆ ನಮ್ಮ ಮನೆಗಳಂದ್ರೆ 9th ಕ್ರಾಸಲ್ಲಿ ನಾವು ಓಡಾಡೋದಕ್ಕೆ ಭಾರಿ ಸಂತೋಷ ಆಗಿದೆ. ನಮಗೆ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ SN ನಾರಾಯಣ ಸ್ವಾಮಿ ಅವರು ಈ ಒಂದು ಅರೇಂಜ್ಮೆಂಟನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ 100ಕ್ಕೂ 100 ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಸಂದರ್ಭದಲ್ಲಿ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಚೆನ್ನಾಗಿ ಇಡಲಿ ಅಂತೇಳಿ
ನಾವು ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲೂ ಇದೇ ರೀತಿಯಲ್ಲೇ ನಮ್ಮ ಸಂಬಂಧ ಇರಲಿ ಅಂತೇಳಿ ಸಾಹೇಬ್ರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಇಲ್ಲಿ ಇರ್ತಕ್ಕಂಥದ್ದು ವರುಣ್ ಈ ಕಡೆ ಇದ್ದಾರೆ, ಮೇಲ್ಗಡೆ ಪಾರ್ಟ್ನಲ್ಲಿ ನಾನಿದ್ದೀನಿ, ವರದರಾಜಯ್ಯ ಅಂದರೆ ನಾನಿದ್ದೀನಿ. ಈ ಎರಡು ಡಿವಿಷನ್ ಅಲ್ಲೂ ಕೂಡ ಕವಿತಾ ವರುಣ್ ಅವರ ತಾಯಿ ಕವಿತಾ ಇರ್ತಕ್ಕಂಥವ್ರು ಈ ಕಡೆ ಇದ್ದಾರೆ, ನಾನು ಬಂದು ಮೇಲ್ಗಡೆ ವರದರಾಜಯ್ಯ ಅಂತೇಳಿ ಮೇಲ್ಗಡೆ ಪಾರ್ಟ್ನಲ್ಲಿ ನಾನಿದ್ದೀನಿ. ಸೊ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಇನ್ನೂ ಮುಂದೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಾವಿಬ್ಬರು ಕೋಆಪರೇಷನ್ ಅಲ್ಲಿ ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ರಸ್ತೆಗಳು ಮತ್ತು ಚರಂಡಿಗಳೆಲ್ಲ ಮಾಡುವಂಥದ್ದಿದೆ. ನಾವು ಸಾಹೇಬ್ರ ಹತ್ರ ಮಾತಾಡಿ ನಾವಿಬ್ಬರು ಒಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಂದ್ರೆ ಎಲೆಕ್ಷನ್ಸ್ ಸಹ ಬರೋದು ಮೂಮೆಂಟಲ್ಲಿ ಇದೆ. ಆವಾಗ ತಾವೆಲ್ಲರೂ ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಟೈಮ್ನಲ್ಲಿ ಕೇಳ್ಕೊತಾ ಇದ್ವಿ. ಈ ಒಂದು ರಸ್ತೆಗಳಾದಮೇಲೆ ನಮಗೆ ಫೋನ್ ಮುಖಾಂತರ ಮತ್ತು ಮನೆಗಳ ಹತ್ರ ಬಂದು ದಾರಿಗಳಲ್ಲಿ ಸಿಕ್ಕಿ ಜನಗಳೆಲ್ಲರೂ ತುಂಬ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಬೆಮ್ಮೆಲ್ ನಗರ ಸ್ನೇಹಿತರು ಸಹ ಈ ಒಂದು ವಿಷಯದಲ್ಲಿ ರಸ್ತೆಗಳನ್ನ ಹಾಕ್ಸ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು ಅಂತೇಳಿ ತುಂಬಾ ನಮಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇದಕ್ಕೆ ಕೋಆಪರೇಷನ್ ಕೊಟ್ಟಂತ ನಮ್ಮ SN ನಾರಾಯಣಸ್ವಾಮಿ ಅವರಿಗೆ ಪಬ್ಲಿಕ್ ಎಲ್ಲಾನು ಸಹ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಅಲ್ಲಿಗೂ ಸಹ ಒಂದು ದಿವಸ ಅವ್ರನ್ನ ಸಹಕರಿಸಬೇಕು ಅಂದ್ರೆ ಮೀಟ್ ಮಾಡಬೇಕು ಅಂತ ಹೇಳಿ ಸಹ ಕಾಯ್ತಾ ಇದ್ದಾರೆ. ಒಂದು ದಿವಸ ಕರ್ಕೊಂಡು ಹೋಗಿ ಬರ್ತೀವಿ ನಾವು. ಸೊ ಅದನ್ನು ಅರೇಂಜ್ಮೆಂಟ್ ಮಾಡ್ತೀವಿ. ಅವೆಲ್ಲರೂ ನಮಗೆ ಸಹಕಾರ ನೀಡಬೇಕು ಅಂತೇಳಿ ಈ ಟೈಮ್ನಲ್ಲಿ ಕೇಳ್ಕೊತಾ ಇದ್ವಿ. ವಿಜಯನಗರ ಮುತ್ತುಮಾರಿಯಮ್ಮ ದೇವಸ್ಥಾನದಿಂದ ನವರಾತ್ರಿ ಅಲಂಕಾರ. ಅಮ್ಮನವ್ರಿಗೆ ದಿನನಿತ್ಯ ಅಲಂಕಾರ ಇರುತ್ತೆ. ತುಂಬ ಚೆನ್ನಾಗಿ ನಾವು ಅಲಂಕಾರ ಮಾಡಿರ್ತೀವಿ. ನಾವೆಲ್ಲ ದಯವಿಟ್ಟು ಬಂದು ಅಮ್ಮನ ದರ್ಶನ ನೋಡ್ಕೋಬೇಕಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ. ದಸರಾ ಹಬ್ಬವರೆಗೂ ಇದು ನಡೀತಾ ಇರುತ್ತೆ. ಸಂಜೆ ಹೊತ್ತು ಲಲಿತಾ ಸಹಸ್ರನಾಮ, ಶಿವಪುರಾಣ ಎಲ್ಲ ಹೇಳ್ತಿರ್ತಾರೆ, ದೇವಿ ಮಹತ್ವ ಓದ್ತಿರ್ತಾರೆ. ಎಲ್ಲರೂ ಬಂದು ನೀವು ದೇವಿ ಅನುಗ್ರಹ ಪಡಬೇಕಂತ ನಿಮ್ಮೆಲ್ಲರನ್ನು ಕೋರ್ಕೊಳ್ತಿದ್ದೀನಿ. ನಮಸ್ಕಾರ. இது விஜயநகர் முத்துமாரியம்மன் கோவில். இந்த கோவிலில் நவராத்திரிக்கு தினநித்தியம் அலங்காரங்கள் நடக்குது. ரொம்ப அழகான அலங்காரங்கள் நடக்குது. இங்கே லலிதா சகஸ்ரநாமங்க, பின்ன தேவி மகத்தியம், சிவபுராணம், இந்த தேவார பாடல்கள் எல்லாமே இங்கே பாடிக்கிட்டு இருக்கோம். ரொம்ப நல்லா இருக்கு, ரொம்ப நிம்மதியாக இருக்கு. கண்டிப்பாக நீங்கள் இந்த அலங்காரம் எல்லாமே பார்க்கணும். நம்ம ஊருள்ள இவ்வளோ அழகான அம்மன், இவ்வளோ நல்லா அலங்காரம் பண்ணுறோம். எல்லாரும் பாருங்க. நிறைய பேருக்கு எங்களால் சொல்ல முடியல, அதனால தான் நாங்கள் இந்த நியூஸில் போட்டுட்ருக்கோம். கண்டிப்பாக நீங்கள் வரணும்னு உங்களை எல்லாம் வேண்டிக்கிறேன். வணக்கம். இங்கே தினநித்தியம் ஒரு அலங்காரம் பண்ணுறோம். 9 நாள் 9 துர்கா அலங்காரம். லக்ஷ்மி, சரஸ்வதி, துர்கா எல்லாமே, சாமுண்டி எல்லா அலங்காரமும் பண்ணுறோம். அதனால நீங்கள் கண்டிப்பாக எல்லாரும் இந்த ಅಲಂಕಾರத்தை பாருங்க. ದಿನನಿತ್ಯವಾಗ್ಲೂ ಒಂದೊಂದು ಅಲಂಕಾರ ಇರುತ್ತೆ. ಎಲ್ಲಾ ದೇವಿಗಳದ್ದು ಅಲಂಕಾರ ಮಾಡ್ತಿರ್ತೀವಿ. ಲಕ್ಷ್ಮಿ, ಸರಸ್ವತಿ, ದುರ್ಗಾ ಎಲ್ಲಾರ್ದು ಇರುತ್ತೆ. ಈ ಅಲಂಕಾರ ಇವತ್ತು ಏನ್ ಮಾಡಿರ್ತೀವಿ ನಾಳೆಗೆ ಇರಲ್ಲ. ನಾಳೆಗೆ ಬೇರೆ ತರ ಅಲಂಕಾರ ಮಾಡಿರ್ತೀವಿ. ಖಂಡಿತ ತಾವೆಲ್ಲ ಬಂದು ಅಮ್ಮನ ದರ್ಶನ ಪಡ್ತೀವಿ.